ಮಾಡ್ಬೋದು. ಷೇರುದಾರರ ಸಂಖ್ಯೆ ತಗೋಬೇಕಾದ್ರೆ ದೊಡ್ಡ ದೊಡ್ಡ ಭಾಗಾಕಾರ ಲೆಕ್ಕಗಳನ್ನು ಬರ್ತಾವೆ. ಈಗ ನೀವು ಇಂಥ ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತ್ರಿ ಅಂದ್ರೆ ಮುಗಿತು. ಇನ್ನು ಮುಂದೆ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ ನೋಡು. ಈಗ ನೀವು ಮಗ್ಗಿ ಬಾಯ್ಪಾಠ ಮಾಡಿರ್ಬೇಕು. ಯಾಕಂದ್ರೆ ನಮಗೆ ಈಗ ವಯಸ್ಸಾಗಿರ್ತದ, ಮಗ್ಗಿಗಳು ಬಾಯ್ಪಾಟ್ರೆ ಎಲ್ಲ ನೋಡಿ ಹೇಳ್ಬೇಕಾಗ್ತದೆ. ಈಗ ನೋಡ್ರಿ, ಈಗ ಷೇರುದಾರ ಸಂಖ್ಯೆ ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ. ಒಂದು ಕಾರ್ಖಾನೆಯು ಬಿಡಿ 10, 100, 1000, 10,000 ಲಕ್ಷ, 79,40,625 ರೂಪಾಯಿ ಷೇರುಗಳನ್ನು ಸಂಗ್ರಹ ಮಾಡಿ ಒಬ್ಬನಿಂದ 175 ರೂಪಾಯಿ. ಷೇರುದಾರ ಅಂದ್ರೆ ಪಾಲುಗಾರರು. ಆ ಕಾರ್ಖಾನೆ ನಡೆಸ್ಬೇಕಾದ್ರೆ ಆಗಿನ ಟೈಮ್ದಾಗ 175 ರೂಪಾಯಿ ಶೇರ್ ಕೊಟ್ಟರು. 175 ರೂಪಾಯಿ ಶೇರ್ ಹಣ ತುಂಬಿದ್ದಾದ್ರೆ ಒಬ್ಬ ಪಾಲ್ದಾರ ಇರ್ತಾನೆ, ಒಬ್ಬ ಷೇರುದಾರ. ಆಮೇಲೆ ಅಷ್ಟು ಲಕ್ಷಕ್ಕೆ ಎಷ್ಟು ಷೇರುದಾರರಿದ್ದಾರೆ ಅನ್ನೋದು ನಾವು ಹೆಂಗೆ ಕಂಡು ಹಿಡಿಬೇಕಂದ್ರೆ ನೋಡಿ, 175 ರೂಗಳಿಗೆ ಒಬ್ಬ ಪಾಲುಗಾರ ಅಥವಾ ಒಬ್ಬ ಷೇರುದಾರ. ಷೇರುದಾರ ಅಂದ್ರೆ ಪಾಲುಗಾರ ಅಂತ. ಎಷ್ಟದ ದುಡ್ಡ? 7,9,40,625 ರೂಗಳಿಗೆ ಬರೋಬ್ಬರಿ ಎಷ್ಟು ಷೇರುದಾರರು? ಸ್ವಲ್ಪ ದೊಡ್ಡ ದೂರ ಇಟ್ಕೋಬೇಕು, ಭಾಗಾಕಾರ ದೊಡ್ಡ ಬರ್ತಾವ. 70, 79, 40, 625 ಕುಂಡ್ಲೆ 1. ಒಬ್ಬ ಎಷ್ಟು ಹಾಕ್ಯಾನ? 175 ಹಾಕ್ಯಾನ. ಎಷ್ಟು ಸರಳ ಅದು. ಇಂಥವೆಲ್ಲ ಸರಳ ಇರ್ತಾವೆ. ಆದರೆ ಇಲ್ಲಿ ಮಾತ್ರ ಕಚ್ಚಾ ನೆನ್ಪಿಟ್ಕೋಬೇಕು. ಇಂಥ ದೊಡ್ಡ ಭಾಗಾಕಾರಗಳನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾನೆ. ಯಾಕೆ ಹಿಂಗೆ ಕಚ್ಚಾ ಇಟ್ಕೋತಾರೆ ಸರ್? ಅಂದರೆ ಇಂಥ ದೊಡ್ಡ ಭಾಗಾಕಾರ ನಾವು ಹೆಂಗೆ ತೆಗಿಬೇಕು ಅದನ್ನು ನೀವು ತಿಳ್ಕೊಬೇಕು. ಇಂಥ ದೊಡ್ಡ ಭಾಗಾಕಾರ ಹೆಂಗೆ ಕಂಡು ಹಿಡಿಬೇಕು? ಈಗ ನೋಡ್ರಿ, 79 ಅದು 25 8 25 9 25 2 50, 25 25 1 25 7 175, 25 7 175, 25 3 75, 79 75 ಅಂತಂದ್ರೆ ಎಷ್ಟು ಉಳಿತು? 4 ಉಳಿತು. ತಗೋರಿ, ಈಗ ಹೊರಗಿಡ್ರಿ ಅದನ್ನ. ಈ 4 ಇಡ್ರಿ. 25 1 25, 25 2 50 ದೊಡ್ಡದಾಗ್ತದೆ. 25 1 25 ಇದರಾಗ ಇಟ್ಟು ಕಳೀರಿ. ನೋಡ್ರಿ ಹೆಂಗೆ ಭಾಗಾಕಾರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 4 3 ಆದ್ರೆ 1. ಈಗ 0 ತಗೋರಿ. 25 ಆಗಲೇ 105, 25 7 175 ಇಟ್ಟು ಕಳೀರಿ. ಇದು ಕಚ್ಚಾ ಭಾಗಾಕಾರ ಅಂತಾರೆ ಇದಕ್ಕೆ. ಇದು ನೋಡ್ರಿ, 10 5 ಆದ್ರೆ 5, 9 8 ಆದ್ರೆ 1 ಬಿಟ್ಟು ಬಿಡೋದು. ಈಗ 6 ತಗೋರಿ. 25 6 150, 150 ಆದ್ರೆ ಎಷ್ಟು ಉಳಿತು? 6 ಉಳಿತು. ನೋಡ್ರಿ, ಅದೇ ಕಚ್ಚಾ ಇರ್ತದೆ. ಅದು 2 ತೋರಿ. 25 2 50, 50 ಹೋತಂದ್ರೆ ಎಷ್ಟು ಉಳಿತು? ನೋಡ್ರಿ 2 1. ಈ 5 ತೋರಿ. 25 5 125 ನೋಡಿ. ಆಮೇಲೆ ಇದು 7ರಲ್ಲೇ ಭಾಗ ಹೋಗ್ತದಿಲ್ಲ ಅಂತ ತಿಳ್ಕೊಬೇಕಾದ್ರೆ ಇದಕ್ಕೊಂದು ಸರಳ ರೀತಿ ತೋರಿಸ್ತದೆ. 7ರಲ್ಲಿ ಹೋಗ್ತದೆ. ಭಾಗಿಸಿ ನೋಡ್ರಿ, ಹೋಗಂಗೆ ಇಟ್ಟಿರ್ತಾರೆ. ಆದರೂ ಒಂದು ನಾನು ನಿಮಗೆ ತೋರಿಸ್ತಾನಂತ. ಹೆಂಗೆ ಅದ ಲಾಸ್ಟಿಗೆ ತೋರಿಸ್ತಾನಂತ ನಿಮಗೆ ನೋಡ್ರಿ. 7 1 7 4 28 ನೋಡಿ. 31ರೊಳಗೆ 28 ಕಳೀರಿ, 3 ಉಳಿತು. ಆಮೇಲೆ ಈಗ 7 ತಗೋರಿ. 7 5 35, 7 5 35 2 ಉಳಿತು. ಆಮೇಲೆ 6 ತಗೋರಿ. 7 3 21, 7 3 21 5 ಉಳಿತು. 2 ತಗೋರಿ. 7 7 49, 49 ಹೊತ್ತಂದ್ರೆ 3 ಉಳಿತು. ಮುಂದೆ 5 ತಗೋರಿ. 7 5 35 ಬರೋಬರಿ. ಷೇರುದಾರರ ಸಂಖ್ಯೆ 45, 37 5 ಅಂದ್ರೆ 45,375. ಆಮೇಲೆ ಇನ್ನೊಂದು 31 76 25 7ರಲ್ಲೇ ಭಾಗ ಹೋಗ್ತದಲ್ಲಿ ಹೆಂಗೆ ತೋರಿಸ್ತು ನೋಡ್ರಿ. 31 76 25 ಇದು 7ರಲ್ಲೇ ಭಾಗ ಹೋಗ್ತದಿಲ್ಲ. ಸ್ವಲ್ಪ ಜಸ್ಟ್ ಹೋಗುವೆ ಇಟ್ಟಿರ್ತಾನೆ, ಸುಮ್ಮ ಒಂದು ಕ್ಲೀವ್ ಗುರ್ತಿರ್ಲ ಅಂತ.
ಕಡೆ ಅಂಕಿ 2, ಕಡೆ ಅಂಕಿ 2ರಷ್ಟು ಇದ್ರಾಗ ಕಳೀರಿ. ಅಂದ್ರೆ 5 ಗುಂಡ್ಲೆ 2 10 ಇದ್ರಾಗ ಕಳೀರಿ. ಎಷ್ಟು ಉಳಿತು ನೋಡ್ರಿ? 2 5 7 1 3. ತಿಳಿಲಿ ನಿಮಗೆ? ಈ ಕೊನೆ ಅಂಕಿ 2ರಷ್ಟು ಕಳೀರಿ ಮತ್ತಿಂದ. ನೋಡ್ರಿ ಎಷ್ಟು? 4 1 ಉಳಿತು, 7 ಉಳಿತು, 1 ಉಳಿತು, 3 ಉಳಿತು. ಕೊನೆ ಅಂಕಿ 2ರಷ್ಟು ಕಳೀರಿ ಮತ್ತಿಂದ. ನೋಡಿ 2 1 2 ಎಷ್ಟು ಉಳಿತು? 5 ಉಳಿತು, 1 ಉಳಿತು, 3 ಉಳಿತು. ಕೊನೆ ಅಂಕಿ 2ರಷ್ಟು ಕಳೀರಿ. 5 ಗುಂಡ್ಲೆ 2 ಬರೋಬ್ಬರಿ ಎಷ್ಟಾಯ್ತು? 10 ಆಯ್ತು. 30 ಅಂದ್ರೆ 10 ಕಳೆದ್ರಿ 20. 3ಲೆ ಭಾಗ ಹೋಗ್ತದಿಲ್ಲ ನೋಡ್ರಿ. ಇದು ತಿಳಿ ತನಕ ಬಿಡಬೇಡ್ರಿ ನೀವು. 3ಲೆ ಭಾಗ ಹೋಗ್ತದಿಲ್ಲ ನೋಡ್ರಿ ಅಂದ್ರೆ ಈ ಸಂಖ್ಯೆ 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಇದು ಒಂದು ಕ್ಲೀವ್ ನಿಮಗೆ ತಿಳಿತಲ್ಲ. ಆನ್ಸರ್ ಎಷ್ಟು? ಷೇರುದಾರರು ಎಷ್ಟು? ಆನ್ಸರ್ ಈಕ್ವಲ್ ಟು 45,375 ಷೇರುದಾರರು. ಷೇರುದಾರರು ನೋಡಿ. ಇಂಥ ಗಣಿತಗಳನ್ನ ಕಚ್ಚಾದ ನೀವು ಭಾಗಾಕಾರ ಕಲಿಬೇಕು. ಇದು ಟಫ್ ನಂಬರ್. ಇದು ಇಂಥ ಭಾಗಾಕಾರ ಕಲಿಬೇಕು ನೀವು. ಆಮೇಲೆ ಅದಿದ್ದು ಮುಂದೆ ಏನು ಬರ್ತಾವಂದ್ರೆ ಇದನ್ನ ಮಾಡೋದು ಏನು? ಸಿಂಪ್ಲಿಫಿಕೇಶನ್ ಅಂದ್ರೆ ಸಂಕ್ಷಿಪ್ತಗೊಳಿಸೋದು. ಸಿಂಪ್ಲೆಸ್ಟ್ ಅಂದ್ರೆ ಕನಿಷ್ಠ ರೂಪಕ್ಕೆ ತರುವಂಥ ಕೆಲವೊಂದಿಷ್ಟು ನಿಮಗೆ ಭಿನ್ನರಾಶಿ ಅಂಶ, ಭಿನ್ನ ಛೇದಾಂಶ, ಛೇದಾಂಶ ಬರ್ತದೆ. ಅವುಗಳನ್ನು ಕನಿಷ್ಠ ಭಿನ್ನರಾಶಿ ಮಾಡ್ಲಿಕ್ಕೆ ಬಂತು, ಸರಿಯಾಗಿ ನೀವು ಕಡ್ತಾ ಹೊಡೆದ್ರಿ ಅಂದ್ರೆ ನಿಮಗೆ ಮುಂದೆ ಭಿನ್ನರಾಶಿಗಳು ಭಾಳ ಸರಳ ಬರ್ತಾವೆ. ಉತ್ತರ ಕಂಡು ಹಿಡಿಲಿಕ್ಕೆ ಬರ್ತಾವೆ. ಆದ್ರೆ ಮಗ್ಗಿ ಬರಬೇಕು. ಮಗ್ಗಿ ಬಂದು ಅಂದ್ರೆ ಈ ಅನುಕ್ರಮ ನಂಬರ್ ಭಾಳ ಸರಳ ಆಗ್ತದೆ. ನೀವು ಮುಂದಿನ ಅನುಕ್ರಮ ನಂಬರ್ ಕಲಿಬೇಕಾದ್ರೆ ಮಗ್ಗಿ ಬೈಪಾಟ್ ಮಾಡ್ರಿ. ನೋಡ್ರಿ ಮುಂದೆ ನಿಮ್ಗೆ ಉತ್ತರ ಹೆಂಗೆ ಬರ್ತಾವೆ. ಉತ್ತರ ಕರೆಕ್ಟ್ ಅದ ಹಾಕೊಡ್ರಿ.